ಎಲ್ಲರಿಗೂ ನಮಸ್ತೆ. ನಾಳೆ ಚಾಮುಂಡೇಶ್ವರಿ ದೇವಿಯ ವರ್ಧಂತಿ. ಈ ಒಂದು ವರ್ಧಂತಿಯನ್ನು ಆಷಾಢ ಮಾಸದಲ್ಲಿ ಬರುವಂಥ ಕೃಷ್ಣ ಪಕ್ಷ ಮತ್ತು ರೇವತಿ ನಕ್ಷತ್ರದಂದು ಆಚರಿಸಲಾಗುತ್ತೆ. ಶ್ರೀ ಚಾಮುಂಡೇಶ್ವರಿ ದೇವಿಯನ್ನು ಶಕ್ತಿಪೀಠಗಳಲ್ಲಿ ಒಂದಾದ ಮೈಸೂರಲ್ಲಿ ವಿಜೃಂಭಣೆಯಿಂದ ಈ ಒಂದು ವರ್ಧಂತಿಯನ್ನು ಆಚರಿಸಲಾಗುತ್ತೆ. ಹಾಗೆ ಈ ವರ್ಷ 2025 ಜುಲೈ 17ರಂದು ಈ ವರ್ಧಂತಿಯನ್ನು ಆಚರಿಸಲಾಗುತ್ತೆ ಅಂತಲೇ ಹೇಳ್ಬೋದು. ಅದೇ ರೀತಿಯಾಗಿ ಚಾಮುಂಡೇಶ್ವರಿ ದೇವಿ ದುಷ್ಟಶಕ್ತಿಯನ್ನು ಸಂಹಾರ ಮಾಡಿ ಶಿಷ್ಟರನ್ನು ರಕ್ಷಣೆ ಮಾಡಿದಂಥ ದೇವತೆಯ ಆಶೀರ್ವಾದ ಪಡೆಯಲು ಭಕ್ತರು ಸಾಲಾಗಿ ನಿಂತಿರ್ತಾರೆ ಅಂತಲೇ ಹೇಳ್ಬೋದು. ಹಾಗೆಯೇ ಮೈಸೂರಿನ ಒಂದು ರಾಜ ಅರಸರಿಂದ ಹಿಂದಿನ ಕಾಲದಿಂದಲೂ ತಾಯಿಯನ್ನು ಆರಾಧಿಸ್ತಾ ಬರ್ತಾ ಇದ್ದಾರೆ. ಹಾಗೆ ಮೈಸೂರು ಅರಸರ ಕುಲದೇವತೆಯೂ ಹೌದು ಅಂತಲೇ ಹೇಳ್ಬೋದು. ಅದೇ ರೀತಿಯಾಗಿ ಈ ಒಂದು ಚಾಮುಂಡೇಶ್ವರಿ ವಿಗ್ರಹವನ್ನು ಚಾಮುಂಡಿ ಬೆಟ್ಟದಲ್ಲಿ ಪ್ರತಿಷ್ಠಾಪನೆ ಮಾಡಿದ ವಾರ್ಷಿಕೋತ್ಸವವನ್ನು ಚಾಮುಂಡೇಶ್ವರಿಯ ವರ್ಧಂತಿ ಅಂಥೇಳಿ ಕೂಡ ಆಚರಿಸಲಾಗುತ್ತೆ. ಹಾಗೆ ಇಂದು ಮೈಸೂರಿನ ಪ್ರದೇಶದ ಪ್ರಮುಖ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಹಬ್ಬ ಕೂಡ ಆಗಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ವಿಶೇಷ ಪೂಜೆ, ಅಲಂಕಾರ, ರಥೋತ್ಸವ ಮುಂತಾದ ಕಾರ್ಯಕ್ರಮಗಳನ್ನು ಕೂಡ ಅವತ್ತಿನ ದಿನ ಚಾಮುಂಡೇಶ್ವರಿ ಬೆಟ್ಟದಲ್ಲಿ ಮಾಡಲಾಗುತ್ತೆ. ಮತ್ತು ಭಕ್ತರು ಕೂಡ ಈ ದಿನ ದೇವಿಯ ಸನ್ನಿಧಾನದಲ್ಲಿ ವಿಶೇಷ ಪ್ರಾರ್ಥನೆಯನ್ನು ಸಲ್ಲಿಸ್ತಾರೆ. ಮತ್ತು ತಾಯಿಯ ಆಶೀರ್ವಾದದಿಂದ ತಮ್ಮ ಜೀವನದಲ್ಲಿ ಸುಖ, ಶಾಂತಿ ಮತ್ತು ಸಮೃದ್ಧಿಯನ್ನು ಬಯಸ್ತಾರೆ ಅಂತಲೇ ಹೇಳ್ಬೋದು. ಹಾಗಾಗಿ ಎಲ್ಲರೂ ಕೂಡ ಚಾಮುಂಡಿ ಬೆಟ್ಟಕ್ಕೆ ಹೋಗೋದಕ್ಕಾಗೋದಿಲ್ಲ. ಯಾಕಂದರೆ ಅವರವರ ಒಂದು ಇದರ ಮೇಲೆ ಅವರು ಹೋಗಿ ದರ್ಶನ ಮಾಡ್ತಾ ಇರ್ತಾರೆ. ಅದೇ ರೀತಿಯಾಗಿ ನಾವು ಮನೆಯಲ್ಲೇ ತಾಯಿಯನ್ನು ಪೂಜಿಸಿ ಆರಾಧಿಸುವುದರ ಮೂಲಕ ತಾಯಿಯ ಆಶೀರ್ವಾದವನ್ನು ಪಡೆದುಕೊಳ್ಬೋದು. ಸಾಮಾನ್ಯವಾಗಿ ನಮ್ಮ ಇಷ್ಟಾನುಸಾರವಾಗಿ ನಾವು ದೇವಿಗೆ ಅಂದರೆ ದೇವಿಯ ಚಾಮುಂಡೇಶ್ವರಿ ದೇವಿಯ ಫೋಟೋ ಆಗಿರಲಿ, ವಿಗ್ರಹವಾಗಿರಲಿ ಸ್ವಚ್ಛವಾಗಿ ಅದನ್ನು ಶುದ್ಧಗೊಳಿಸಿ ಅದಕ್ಕೆ ಹೂವಿನ ಅಲಂಕಾರ ಮತ್ತು ಹಣ್ಣುಗಳ ಪ್ರಸಾದ, ಹಾಗೆ ಆ ದಿನ ಯಾವುದಾದರೂ ಸಿಹಿ ಪದಾರ್ಥವನ್ನು ನೈವೇದ್ಯ ಅಥವಾ ಪ್ರಸಾದವನ್ನು ಮಾಡಿ ದೇವಿಗೆ ಅರ್ಪಿಸುವುದರ ಮೂಲಕ, ಹಾಗೆ ಚಾಮುಂಡೇಶ್ವರಿ ಅಷ್ಟೋತ್ತರ ಹೇಳೋದ್ರ ಮೂಲಕ, ಅದೇ ರೀತಿಯಾಗಿ ಲಲಿತ ಸಹಸ್ರನಾಮವನ್ನು ಹೇಳ್ತಾ ತಾಯಿಯನ್ನು ಆರಾಧಿಸ್ಬೋದು. ಮತ್ತು ಕುಂಕುಮಾರ್ಚನೆ ಕೂಡ ಮಾಡ್ಕೋಬೋದು, ಅಭಿಷೇಕನೂ ಕೂಡ ಮಾಡ್ಕೋಬೋದು. ನಮ್ಮ ಇಷ್ಟಾನುಸಾರವಾಗಿ ಆಡಂಬರದ ರೀತಿ ಇಲ್ಲದೇ ಭಕ್ತಿ ಅನುಸಾರವಾಗಿ ನಾವು ಚಾಮುಂಡೇಶ್ವರಿ ದೇವಿಯನ್ನು ಆರಾಧಿಸ್ಬೋದು. ಈ ರೀತಿಯಾಗಿ ನಾಳೆ ತಾಯಿ ಚಾಮುಂಡೇಶ್ವರಿ ದೇವಿಯ ಜನ್ಮದಿನೋತ್ಸವವನ್ನು ಆಚರಿಸಲಾಗುತ್ತೆ. ಹಾಗೆ ಈ ವಿಡಿಯೋದಲ್ಲಿ ನಾನು ಚಾಮುಂಡೇಶ್ವರಿ ದೇವಿಯ ವರ್ಧಂತಿಯ ಬಗ್ಗೆ ಮಹತ್ವ ಮತ್ತು ಪೂಜಾ ವಿಧಾನವನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೇನೆ. ಹಾಗೆ ಹೆಚ್ಚು ಶೇರ್ ಮಾಡಿ, ಲೈಕ್ ಮಾಡಿ, ಮರೀದೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಅದೇ ರೀತಿಯಾಗಿ ತಾಯಿ ಚಾಮುಂಡೇಶ್ವರಿ ದೇವಿಯ ಆಶೀರ್ವಾದ